ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲು ತನುಮನು 29ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಇದು ಟೆಂಪಲ್ ಸ್ಟೈಲು ಪುಳಿಯೋಗರೆ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಮನೇಲೇ ಮಾಡ್ಕೊಳ್ಳಿ. ಸೇಮ್ ಟೆಂಪಲ್ ಸ್ಟೈಲ್ ಪುಳಿಯೋಗರೆನೇ ತಿಂದಂಗೆ ಆಗುತ್ತೆ. ಆ ಥರ ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟ್ರೆಡಿಷ್ನಲ್ ಪೌಡರು, ಪುಳಿಯೋಗರೆ ಪೌಡರು. ಎಸ್, ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಹೇಗೆ ಮಾಡೋದು ಪ್ರೋಸೆಸ್ಸು ಎಲ್ಲದನ್ನು ನೋಡ್ಕೊಂಡು ಬರೋಣ ಈ ವ್ಲಾಗಲ್ಲಿ. ಬನ್ನಿ 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 ಬನ್ನಿ. ಪುಳಿಯೋಗರೆ ಪೌಡ್ರಿಗೆ ಫಸ್ಟಿಗೆ ಧನಿಯಾ ಕಾಳೆ ಮೋಸ್ಟ್ ಇಂಪಾರ್ಟೆಂಟು. ಧನಿಯಾ ತೊಗೊಂಡಿದ್ದೀನಿ 1 kg ಅಷ್ಟು. ನೆಕ್ಸ್ಟು ಇದು ಕರಿಬೇವು ಒಣಗಿಸಿ ತೊಗೊಂಡಿದ್ದೀನಿ. ಹಸಿ ಕರಿಬೇವು ಇದ್ರೂ ನೋ ಪ್ರಾಬ್ಲಮ್, ಒಣಗಿಸಿದ್ದಾದರೆ ಇನ್ನೂ ಚೆನ್ನಾಗಿರುತ್ತೆ. ಇದೊಂದು 50 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ, ಇದು ಒಣ ಕೊಬ್ಬರಿ. ಇದು ಒಂದು 200 ರಿಂದ 250 ಗ್ರಾಮ್ ಇದೆ, ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಲ್ಲಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಒಂದು 200 ರಿಂದ 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಗುಂಟೂರು ಮೆಣಸಿನ್ಕಾಯಿ, ಇದು ಖಾರಕ್ಕೋಸ್ಕರ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕಪ್ಪೆಳ್ಳು, ಇದು 150 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಿಳಿ ಎಳ್ಳು, ಇದನ್ನು 150 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಉದ್ದಿನ ಬೇಳೆ, ಇದು 100 ಗ್ರಾಮ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಇದನ್ನು 100 ಗ್ರಾಮ್ ತೊಗೊಂಡಿದ್ದೀನಿ. ಜೀರಿಗೆ 50 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಣಸು, ಇದನ್ನು 50 ಗ್ರಾಮ್ ತೊಗೊಂಡಿದ್ದೀನಿ. ಸಾಸಿವೆ ಮತ್ತು ಮೆಂತೆ ಇದೆರಡನ್ನೂ 20 ಗ್ರಾಮ್ ತೊಗೊಂಡಿದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಹಿಂಗು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು. ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇದನ್ನು ತೊಗೊಂಡಿದ್ದೀನಿ. ಇಷ್ಟು ಪೂರ್ತಿ ಹಾಕೋದಿಲ್ಲ, 50 ಗ್ರಾಮ್ದು ಒಂದು ಬಾಟ್ಲಿದು. ಇದು 50 ಗ್ರಾಮು ಪೂರ್ತಿ ಹಾಕಲ್ಲ, ಇದರಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ. 1 kg ಧನಿಯಾ ಕಾಳಿಗೆ ಇಷ್ಟು ಪ್ರಮಾಣದಲ್ಲಿ ಎಲ್ಲವನ್ನು ತೊಗೊಂಡಿರೋದು. ನೋಡಿ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇಷ್ಟೇ ಪದಾರ್ಥಗಳು ಬೇಕಾಗಿರೋದು. ಇಷ್ಟು ಪದಾರ್ಥಗಳು ಇದ್ದುಬಿಟ್ರೆ ಪುಳಿಯೋಗರೆ ಪೌಡ್ರು ಸೂಪರಾಗುತ್ತೆ. ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ಪೌಡ್ರು ರೆಡಿ ಆಗೇ ಬಿಡುತ್ತೆ. ಓಕೆ, ಇದನ್ನು ಹೇಗೆ ಮಾಡೋದು, ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ ಚೆನ್ನಾಗಿ ಹುರ್ಕೋಬೇಕು. ಎಲ್ಲದನ್ನೂ ಹುರಿಬೇಕು. ಓಕೆ, ಅದನ್ನು ತೋರಿಸ್ತೀನಿ. ಹುರ್ಕೊಂಡಾದಮೇಲೆ ಮನೇಲೇ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕಿದು. ಇದು ಯಾವುದೇ ಹಿಟ್ಟಿನ ಗಿರಣಿಯಲ್ಲಿ ಹಾಕ್ಸೋ ಆಗಿಲ್ಲ, ಮನೇಲೇ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿನೂ ಅಲ್ಲ, ಈ ಕಡೆ ಪೂರ್ತಿ ಸಣ್ಣಕ್ಕೂ ಅಲ್ಲ, ಆ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಹುರ್ಕೊಳ್ಳೋಣ ಬನ್ನಿ ಇವನ್ನೆಲ್ಲ. ಮೊದಲಿಗೆ ಧನಿಯಾ ಹುರ್ಕೊತಾ ಇದ್ದೀನಿ. ಧನಿಯಾ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಹಾಕೊಂಡು ಹುರಿತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಹುರಿಬೇಕು ಎಲ್ಲನೂ. ನೋಡಿ, ಈ ಥರ ಉರಿವಾಗ ಇನ್ನೊಂದು ಸ್ವಲ್ಪ ಹುರಿದ್ರೆ ಸಾಕು, ಇಳಿಸೋಣ ಅನ್ನೋ ಟೈಮಿಗೆ ನಾವು ಹಿಂಗು ನೋಡಿ, ಆಗಲೇ ತೋರಿಸಿದ್ನಲ್ಲ, ಇದು ಅದೇ ಡಬ್ಬಿಲಿ ಒಂದು ಮುಚ್ಚಳದಷ್ಟು ಹಿಂಗನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಕಾಳು ಹಿಂಗೆ ಬರುತ್ತೆ, ಅದನ್ನು ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ತಳಕ್ಕೆ ಅದಕ್ಕೆ ಆ ಕಾಳು ಹಿಂಗನ್ನು ಹಾಕಿ ಹುರಿದ್ಬಿಟ್ಟು ಇದಕ್ಕೆ ಹಾಕಿದರೆ ಚೆನ್ನಾಗಾಗುತ್ತೆ. ನಾನು ಪುಡಿ ಹಿಂಗಾಗಿರೋದ್ರಿಂದ ಈ ಎಣ್ಣೆ ಹಾಕ್ಬಿಟ್ಟು ಹಿಂಗನ್ನು ಅದಕ್ಕೆ ಹಾಕಿದರೆ ಏನಾಗುತ್ತೆ, ಪೂರ್ತಿ ಒಂಥರ ಸೀದಂಗೆ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನನಗೆ ಹಾಕಿಲ್ಲ, ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ಇನ್ನೇನು ಇದಾಯಿತು, ಧನಿಯಾ ಹುರಿದಿದ್ದು, ಇದನ್ನು ತೆಗಿತಾ ಇದ್ದೀನಿ ನಾನೀಗ. ನೆಕ್ಸ್ಟು ಕಡಲೆಬೇಳೆ ಹುರಿತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲಿ ತುಂಬ ನೀಟಾಗಿ ಹುರಿಬೇಕು. ಇವಾಗ ಉದ್ದಿನ ಬೇಳೆ, ಇವಾಗ ಜೀರಿಗೆ ಏನು ತುಂಬ ಹೊತ್ತು ತಗೊಳ್ಳಲ್ಲ, ಬೇಗ ಹುರಿದ್ಬಿಡ್ಬೋದು. ಪಟ ಅಂತ ಹುರ್ಕೊಂಬಿಡಿ. ನೆಕ್ಸ್ಟು ಮೆಣಸು, ಇದನ್ನು ಅಷ್ಟೇ ತುಂಬ ಬೇಗ ಹುರ್ಕೋಬೋದು, ಪಟ ಅಂತ ಹುರ್ಕೊಂಬಿಡಿ. ನೆಕ್ಸ್ಟ್ ಬಂದು ಸಾಸಿವೆ, ಇದಂತೂ ಎಲ್ಲಕ್ಕಿಂತ ಫಾಸ್ಟು, ಟಕ ಚಟ್ ಅಂದುಬಿಡುತ್ತೆ. ಆವಾಗ ತೆಗೆದುಬಿಡಿ ಅಷ್ಟೇ. ಇವಾಗ ಮೆಂತೆ, ಇದು ಅಷ್ಟೇ ಸ್ವಲ್ಪ ಒಂಥರ ಕೆಂಪಣ್ಣ ಅಂತಾರಲ್ಲ, ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ್ಬಿಟ್ರೆ ಮುಗೀತು. ಇದು ಬೇಗ ಹುರಿದ್ಬಿಡ್ಬೋದು, ಬೇಗ ಫ್ರೈ ಆಗುತ್ತೆ. ಇವಾಗ ಬಿಳಿ ಎಳ್ಳು, ಈ ಬಿಳಿ ಎಳ್ಳಾಗಲಿ ಕರಿ ಎಳ್ಳಾಗಲಿ ನಾವು ಹುರಿದಾದ ಮೇಲೆ ಪೂರ್ತಿ ರುಬ್ಬೋದಕ್ಕೆ ಹಾಕಬೇಡಿ. ಅರ್ಧ ಎತ್ತಿಟ್ಕೊಳ್ಳಿ, ಇನ್ನು ಅರ್ಧ ಈ ಎಲ್ಲ ಏನು ಸಾಮಗ್ರಿಗಳು ಹುರ್ಕೊಂಡ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿ, ಅರ್ಧ ಮಾತ್ರ ತೆಗೆದಿಟ್ಕೊಳ್ಳಿ, ಆಯಿತಾ. ಬಿಳಿ ಎಳ್ಳು ಅಷ್ಟೇ, ಕಪ್ಪೆಳ್ಳು ಅಷ್ಟೇ, ಯಾಕಂದರೆ ಅದನ್ನು ಲಾಸ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಬೇಕು. ಹಾಗಾಗಿ ಇವಾಗ ನಾವು ಹುರಿತಾ ಇದ್ದೀವಿ ಕಪ್ಪೆಳ್ಳು. ಈ ಪುಳಿಯೋಗರೆ ಪುಡಿ ಮಾಡೋದೇನು ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗ ಹುರಿದ್ಬಿಡ್ಬೋದು. ಸಾಂಬಾರು ಪೌಡ್ರ್ ಮಾಡ್ತೀವಲ್ಲ, ಅಷ್ಟೊತ್ತಂತೂ ಹುರಿಯೋದೇನು ಇರಲ್ಲಪ್ಪ. ಆ್ಯಂಡ್ ಮಾಲ್ಟ್ ಪೌಡ್ರಿಗಂತೂ ಇನ್ನೂ ಜಾಸ್ತಿ ಹೊತ್ತು ಹುರಿಬೇಕಾಗತ್ತೆ. ಸಾಂಬಾರು ಪೌಡ್ರು, ಮಾಲ್ಟ್ ಪೌಡ್ರು ಇದನ್ನೆಲ್ಲ ಮಾಡಿದ್ದಕ್ಕಿಂತ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು ಪುಳಿಯೋಗರೆ ಪೌಡ್ರನ್ನ. ನೀವು ಸಾಂಬಾರು ಪೌಡ್ರು ಹಾಗೆ ಮಾಲ್ಟ್ ಪೌಡ್ರು ರೆಸಿಪಿಯನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಹಾಗೆ ಐ ಕಾರ್ಡಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀವಿ. ಹೋಗಿ ನೋಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಕೊಬ್ಬರಿ ಜಾಸ್ತಿ ಇದ್ದಿದ್ದರಿಂದ ನಾನು ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆನಂತರ ಮತ್ತೆ ಉಳಿದಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ತೀರಾ ಕಪ್ಪಾಗೋ ಥರ ಫ್ರೈ ಮಾಡೋದೇನು ಬೇಕಿಲ್ಲ, ಸ್ವಲ್ಪ ಕೆಂಪಣ್ಣ ಬರುತ್ತಲ್ಲ ಅಷ್ಟು ಫ್ರೈ ಮಾಡಿದರೆ ಸಾಕು. ಇದು ನೋಡ್ಕೊಂಡು ಫ್ರೈ ಮಾಡಿ. ಕೊಬ್ಬರಿಯನ್ನು ನೀವು ಒಂಚೂರು ಆಚೆ ಈಚೆ ಮಾಡಿದರೆ ಅಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ
ಕೊಬ್ಬರಿಯನ್ನು ತುರಿದ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಡ್ರೈ ಆಗೋದಕ್ಕೆ ಬಿಡಬೇಕು. ಹಂಗಾದರೆ ತುಂಬ ಚೆನ್ನಾಗಿರುತ್ತೆ, ಉರಿಯೋದಕ್ಕೂ ಚೆನ್ನಾಗೆ ಆ್ಯಂಡ್ ಪೌಡ್ರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಕೊಬ್ಬರಿನೂ ಅಷ್ಟೇ ಅಷ್ಟನ್ನು ನಾವು ರುಬ್ಬೋದಕ್ಕೆ ಹಾಕಬಾರ್ದು. ಆಗಲೇ ಹೆಂಗೆ ಎಳ್ಳನ್ನು ಎತ್ತಿಟ್ಕೊಳ್ತೀವಿ ಅಂತ ಹೇಳಿದ್ವಲ್ಲ, ಅರ್ಧ ಹಾಕಿ ಅರ್ಧ ಎತ್ತಿಟ್ಕೊಳ್ಳೋದು. ಇದನ್ನು ಅಷ್ಟೇ, ಇದು ಒಂದು ಮುಕ್ಕಾಲು ಭಾಗ ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆ ತರಿ ತರಿ ಥರ ಹಿಂಗಿರುತ್ತಲ್ವ, ಈ ಥರದನ್ನು ಎತ್ತಿಟ್ಕೋಬೇಕು. ಲಾಸ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಬರುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಹುರಿದ್ಬಿಟ್ಟು ತೆಗಿತೀನಿ ನಾನು. ಕರಿಬೇವನ್ನು ಹಾಕ್ತಾಯಿದ್ದೀನಿ ನಾನು ಹುರ್ಕೊಳ್ಳೋದಕ್ಕೆ. ಇದು ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೊತೀನಿ. ಇವಾಗ ಒಣಮೆಣಸಿನ್ಕಾಯಿ ಲಾಸ್ಟಿಗೆ ಹುರ್ಕೊತಾ ಇರೋದು. ತೊಟ್ಟು ಸಮೇತನೇ ಹುರ್ಕೊಳ್ಳಿ, ಏನಾಗಲ್ಲ. ತೊಟ್ಟು ಸಮೇತನೇ ನಾವು ಪೌಡರ್ ಮಾಡಬಹುದು, ಏನು ತೊಂದರೆ ಇಲ್ಲ. ಹುರಿಬೇಕು. ನೀವು ಬೇಕಾದರೆ ಈ ಒಣಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೋದು. ನಾನು ಯಾವ ಪದಾರ್ಥಕ್ಕೂ ಎಣ್ಣೆ ಹಾಕಿ ಹುರಿಯೋದಿಲ್ಲ, ಹಾಗೆ ಡ್ರೈ ಪೌಡ್ರ್ ಮಾಡ್ಕೊತೀನಿ, ಅದಕ್ಕೆ ನಾನು ಏನಕ್ಕೂ ಎಣ್ಣೆ ಹಾಕಿಲ್ಲ. ಹುರ್ಕೊಳ್ಳೋಣ. ಅಡುಗೆ ಮೆಣಸಿನ್ಕಾಯಿ ನೋಡಿ ಇಷ್ಟಾಗಿದೆ. 1 kg ಧನಿಯಾಕ್ಕೆ ನಾನು ಉಳಿದ ಪದಾರ್ಥಗಳೆಲ್ಲ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಮೆಷರ್ಮೆಂಟ್ ಆಲ್ರೆಡಿ ಹೇಳಿದ್ದೀನಿ. ಅದೆಲ್ಲ ಹಾಕಿದರೆ ಇಷ್ಟಾಗಿದೆ. ಒಣಮೆಣಸಿನ್ಕಾಯಿನ ನಾವು ಮುರ್ಕೊಂಡಿದ್ದೀವಿ ಸಣ್ಣಕ್ಕೆ, ಯಾಕಂದರೆ ಈಗ ನಾವು ಇದನ್ನು ಮಿಲ್ಲಲ್ಲಿ ಹಾಕ್ಸೋಲ್ಲ, ಮನೇಲೇ ಹಾಕ್ಸೋದು. ಮಿಲ್ಲಲ್ಲಿ ಹಾಕ್ಸೋದಾದ್ರೂ ನಾವು ಏನೇ ಐಟಮ್ ಹಾಕ್ಸೋದಾದ್ರೂ ಒಣಮೆಣಸಿನ್ಕಾಯಿ ಮುರಿದೇ ಹಾಕಬೇಕು. ಈಗ ಮನೇಲಿ ಮಿಕ್ಸಿ ಜಾರಲ್ಲಿ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋದು. ಸೊ ಎಲ್ಲ ನೀಟಾಗಿ ಮುರ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪಾದರೂ ಹಾಕ್ಬೋದು, ಸಣ್ಣ ಉಪ್ಪಾದರೂ ಹಾಕ್ಬೋದು. ಹಾಕಿ ಮಿಕ್ಸ್ ಮಾಡಿಬಿಡೋದು. ಒಂದು ಸ್ವಲ್ಪ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ ನೆಕ್ಸ್ಟ್ ನಾವು ಗೊಜ್ಜು ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು. ಇದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕಬೇಕಷ್ಟೇ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಒಂದು ಸರಿ ನಾನು ಒಂದು ಕೋರ್ಸಲ್ಲಿ ಆಲ್ರೆಡಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಸ್ಟೆಪ್ಪು. ಈಗ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ಎಷ್ಟು ಸಣ್ಣಕ್ಕಿರಬೇಕು, ಹೇಗಿರಬೇಕು ಅದು ಅಂಥೇಳಿ ತೋರಿಸ್ತೀನಿ ಗ್ರೈಂಡ್ ಮಾಡಿದ ಮೇಲೆ. ಈಗ ಫಸ್ಟು ಹಿಂಗೆ ದಪ್ಪ ದಪ್ಪ ರುಬ್ಕೋಬೇಕು. ಈಗಲೇ ಇಷ್ಟು ಕೆಂಪು ಕಾಣಿಸ್ತಾ ಇದೆ. ಇನ್ನೂ ಇದನ್ನು ಇನ್ನೊಂದು ಸರಿ ರುಬ್ಬಿದ ಮೇಲಂತೂ ಇನ್ನೂ ಸೂಪರಾಗಿ ಕಲರ್ ಬರುತ್ತೆ. ಅದರಲ್ಲೂ ತಿರುಗು ದಿನಕ್ಕಂತೂ ಸಕ್ಕತ್ತಾಗೆ ಕಲರ್ ಬರುತ್ತೆ. ಈಗ ಸೆಕೆಂಡ್ ಟ್ರಿಪ್ಪು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಬನ್ನಿ. ನೋಡಿರಿ ಎಷ್ಟು ಕಲರ್ ಬಂದಿದೆ. ನಾನು ಹೇಳಿಲ್ವಾ ಇದು ಆನಂತರ ಇನ್ನೂ ಸಖತ್ತ ಕಲರ್ ಬರುತ್ತೆ ಅಂಥೇಳಿ. ನೋಡಿ, ಈ ಹದವಾಗಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಾಕು, ತೀರ ಸಣ್ಣ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಈ ಥರ ಸ್ವಲ್ಪ ಲೈಟಾಗಿ ತರಿ ಥರ ಇರಬೇಕು. ಹಂಗಾದರೆ ಚೆನ್ನಾಗಿರುತ್ತೆ, ಹಂಗಾದರೆ ಸೂಪರಾಗುತ್ತೆ. ಇವಾಗ ನೆಕ್ಸ್ಟ್ ಒಂದು ಕೆಲಸ ಮಾಡೋದಿದೆ. ಇದಕ್ಕೆ ಆಗಲೇ ಉರಿಬೇಕಾದ್ರೆ ಹೇಳಿದ್ನಲ್ವ, ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳನ್ನು ಅರ್ಧ ಹಾಕಬೇಕು ರುಬ್ಬೋದಕ್ಕೆ, ಇನ್ನರ್ಧ ಎತ್ತಿಟ್ಕೋಬೇಕಂತ. ಹಂಗೆ ಎತ್ತಿಟ್ಕೊಂಡಿದ್ದು ಇದೇ ಪರ್ಪಸ್ಗೆ. ನೋಡಿಪ್ಪ, ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಒಂದು ನಿಮಿಷ ಇದನ್ನು ಹಾಕಿದ್ದೀವಿ. ಈಗ ನೆಕ್ಸ್ಟು ಕೊಬ್ಬರಿನೂ ಅಷ್ಟೇ, ನಾನು ಹೇಳಿದ್ನಲ್ಲ ಎಳೆ ಥರ ಇರುತ್ತಲ್ಲ, ಅದನ್ನು ಎತ್ತಿಟ್ಕೋಬೇಕು ಅಂತ. ಅದನ್ನು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚಂದವಾಗಿ ಮಿಕ್ಸ್ ಮಾಡಬೇಕು. ಈ ಥರ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದಕ್ಕೆ ಕೆಲವರು ಶೇಂಗಾ ಬೀಜನೂ ಕರೆದು ಹಾಕ್ತಾರೆ, ಹುಣಸೆಹಣ್ಣು, ಬೆಲ್ಲ ಎಲ್ಲನೂ ಹಾಕ್ಬಿಟ್ಟು ಮಾಡ್ತಾರೆ ಪೌಡ್ರು. ನಾನು ಆ ಥರ ಮಾಡೋದಿಲ್ಲ, ಯಾಕಂದರೆ ಬೆಲ್ಲ ಮತ್ತು ಹುಣಸೆಹಣ್ಣು ನಾನು ಫ್ರೆಶ್ಶಾಗಿ ಹಾಕ್ಕೊಳ್ತೀನಿ. ಅದು ಪೌಡರ್ ಮಾಡಿದಾಗ ಹಾಕೊಳ್ಳೋದಿಲ್ಲ. ಇದು ಗೊಜ್ಜು ಮಾಡ್ತೀನಲ್ವ, ಗೊಜ್ಜು ಮಾಡುವಾಗ ಹಾಕ್ಕೊಂಡು ಮಾಡಬೇಕು. ಗೊಜ್ಜು ಸಖತ್ತಾಗಿರುತ್ತೆ. ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಬೇಗ ಕೆಡೋದಿಲ್ಲ. ಈಗ ಹುಣಸೆಹಣ್ಣು, ಬೆಲ್ಲ ಇದೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡ್ರಿ ಅಂದರೆ, ಅಥವಾ ಶೇಂಗಾ ಬೀಜ ಕರೆದ್ಬಿಟ್ಟು ಅದನ್ನು ಹಾಕಿ ಎಣ್ಣೆಯಲ್ಲಿ ಎಲ್ಲ ಇದನ್ನು ಪದಾರ್ಥಗಳನ್ನ ಹುರ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದರೆ ಅದು ತುಂಬ ದಿನ ಸ್ಟೋರ್ ಮಾಡಿದಾಗ ಒಂಥರ ಮುಗ್ಗು ವಾಸನೆ ಬರೋದು, ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನಾನು ಎಣ್ಣೆ ಹಾಕಿ ಹುರಿಯೋದಿಲ್ಲ, ಶೇಂಗಾ ಬೀಜ ಕರೆದ್ಬಿಟ್ಟು ಹಾಕೋದಿಲ್ಲ, ಹುಣಸೆಹಣ್ಣು, ಬೆಲ್ಲ ಏನು ಇದಕ್ಕೆ ಹಾಕೋದಿಲ್ಲ. ಡ್ರೈ ಪೌಡ್ರ್ ಈ ಥರ ಮಾಡ್ಕೊತೀನಿ. ಈ ನೆಕ್ಸ್ಟ್ ನಾವು ಇದು ಗೊಜ್ಜು ಮಾಡ್ತೀವಲ್ವ, ಆವಾಗ ಆ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಗೊಜ್ಜು ಮಾಡ್ತೀನಿ. ಈ ಪೌಡ್ರಲ್ಲಿ ಗೊಜ್ಜು ಮಾಡೋದು ಹೇಗೆ ಬನ್ನಿ, ನೆಕ್ಸ್ಟು ಈಗ ತೋರಿಸ್ತೀನಿ ಮುಂದೆ. ಬನ್ನಿರಿ. ಇವತ್ತು ಬೆಳಿಗ್ಗೆ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಇಷ್ಟು ಹುಣಸೆಹಣ್ಣು ತೊಗೊಳ್ತಾ ಇದ್ದೀನಿ ನಾನು. ಇದನ್ನು ತೊಳ್ಕೊಂಡು ಆಮೇಲೆ ನೆನಾಕ್ತೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಹುಣಸೆಹಣ್ಣು ಕೂಡ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಡ್ತೀನಿ. ಓಕೆ, ನೋಡಿ, ವಾಶ್ ಮಾಡ್ಕೊಂಡು ನೆನಾಕಿದ್ದೀನಿ. ಈಗ ನೆಕ್ಸ್ಟು ಏನು ಮಾಡೋದು ಬನ್ನಿ ತೋರಿಸ್ತೀನಿ. ಇವಾಗ ಪುಳಿಯೋಗರೆಗೆ ಒಗ್ಗರಣೆ ಹಾಕೋದಕ್ಕೆ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಶೇಂಗಾ ಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ರೇ ಅದ್ರ ಘಮ ಸೂಪರಾಗಿ ಬರೋದು. ಆನಂತರ ಬೆಲ್ಲ, ಒಣಮೆಣಸಿನ್ಕಾಯಿ, ಕರಿಬೇವು ಆ್ಯಂಡ್ ಸ್ವಲ್ಪ ಇಂಗು. ಇದು ಪೌಡ್ರ್ ಮಾಡುವಾಗ ಒಂದು ಸ್ವಲ್ಪ ಹಾಕಿದ್ದೀವಿ. ಇವಾಗ ಒಗ್ಗರಣೆಗೂ ಒಂದು ಸ್ವಲ್ಪ ಹಾಕಿದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ, ಅದಕ್ಕೆ ಹಾಕ್ತಾ ಇರೋದು. ಇನ್ನು ಒಗ್ಗರಣೆ ಹಾಕುವಾಗ ಸಾಸಿವೆ ಜೀರಿಗೆ ನಾರ್ಮಲಾಗಿ ಹಾಕಲೇಬೇಕು. ಆನಂತರ ಎಲ್ಲ ಪೌಡ್ರೆಲ್ಲ ಹಾಕಿ ಹುಣಸೆ ಹುಳಿ ರಸ, ಬೆಲ್ಲ ಎಲ್ಲ ಹಾಕಿದ ಮೇಲೆ ನಾವು ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡ್ಕೊಂಡು ಬೇಕಂದರೆ ಮತ್ತೆ ಹಾಕ್ಬೋದು. ನೋಡ್ಕೊಂಡು ಹಾಕಿ, ಯಾಕಂದರೆ ಇದಕ್ಕೂ ಒಂದು ಸ್ವಲ್ಪ ಪೌಡ್ರಿಗೆ ಒಂದು ಸ್ವಲ್ಪ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮಾಡಿ ಇಟ್ಕೊಂಡ್ರೆ ಗೊಜ್ಜು ಕೆಡೋದಿಲ್ಲ, ತುಂಬ ದಿನ ಇಟ್ಕೋಬೋದು. ಆ್ಯಂಡ್ ಎಣ್ಣೆ ಜಾಸ್ತಿ ಹಾಕಿ ಮಾಡಿದರೆ ಟೇಸ್ಟು ಅಷ್ಟೇ ಸೂಪರಾಗಿ ಬರುತ್ತೆ. ಎಣ್ಣೆ ಕಡಿಮೆ ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ,
ಸ್ವಲ್ಪ ಜೀರಿಗೆ, ಆನಂತರ ಶೇಂಗಾ ಬೀಜನೇ ಮೊದಲ ಹಾಕಬೇಕು. ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಇದು ಮೂರನ್ನು ಹಾಕಿದ ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೇ ಸಮಯದಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಡೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಬಿಡ್ಬೇಕು. ಇದೆರಡೂ ಹಾಕಿ ಸ್ವಲ್ಪ ಈ ಥರ ತಿರುಗಿಸಿದ ತಕ್ಷಣವೇ ನೋಡಿರಿ, ಪುಳಿಯೋಗರೆ ಪೌಡರ್ ಇರುತ್ತಲ್ವ, ಇದನ್ನು ಹಾಕಿ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಲೋ ಫ್ಲೇಮಲ್ಲೇ ಇಟ್ಟಿರಿ. ಇದು ಈ ಥರ ಕುದೀತಾ ಇರುತ್ತೆ. ಈ ಟೈಮಲ್ಲಿ ನಾವು ಹುಣಸೆ ರಸವನ್ನು ತೆಕ್ಕೊಂಡು ಅದನ್ನು ಇದಕ್ಕೆ ಬಿಡಬೇಕು, ಹುಣಸೆ ರಸ. ಓಕೆ, ನೋಡಿ ಈ ಟೈಮಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ನೋಡಿ, ಹುಣಸೆ ರಸ ಹಾಕಿದ ತಕ್ಷಣ ಇದು ಯಾವ ಥರ ಟೆಕ್ಸ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತೇಳಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಡಿ. ಹಿಂಗೆ ಕಲ್ಲರ್ ಕೂಡ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಹುಣಸೆ ರಸ ಹಾಕಿದ ತಕ್ಷಣ. ಇನ್ನೊಂದು ಸ್ವಲ್ಪ ಅದು ಹುಣಸೆನಿಂದ ಇದೆ, ಅದನ್ನು ಸ್ವಲ್ಪ ಹಿಂಡ್ಕೊಂಡು ಹಾಕ್ತೀನಿ. ಈಗ ಇನ್ನೂ ಸ್ವಲ್ಪ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಅದು ಹುಣಸೆ ರಸ ಹಾಕಿದ್ದೀನಿ. ಹುಣಸೆಹಣ್ಣು ಸೆಕೆಂಡ್ ಟೈಪ್ ತೊಳ್ಕೊಂಡು ಈಗ ಇದೇ ಟೈಮಲ್ಲಿ ಬೆಲ್ಲ ಹಾಕಿಬಿಟ್ಟು ಒಂದು ಸರಿ ಹಿಂಗೆ ತಿರುಗಿಸಿ. ನೋಡಿ, ಎಣ್ಣೆ ಬಿಟ್ಕೊಂಡು ಕುದೀತಾ ಇದೆ. ಇದೇ ಟೈಮಲ್ಲೇ ನಾವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಾರಿ ನೀವು ನೋಡಿ ಕೈಗೆ ಹಾಕ್ಕೊಂಡು ಅದು ಉಪ್ಪು ಕರೆಕ್ಟಾಗಿದೆ, ಖಾರ ಕರೆಕ್ಟ್ ಇದೆ ಅಂದರೆ ಓಕೆ. ಏನಾದರೂ ಖಾರ ಕಡಿಮೆ ಆಗಿತ್ತು ಅನಿಸಿದರೆ ಒಂದು ಸ್ವಲ್ಪ ಖಾರದ ಪುಡಿನ ನೀವು ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ನೋಡಿ, ನೀವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳೋದಾದರೆ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕಿ. ಓಕೆ, ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಹಾಕಿದರೆ ಸೂಪರಾಗಿರುತ್ತೆ. ನೀವು ಪುಳಿಯೋಗರೆ ಪೌಡ್ರನ್ನು ಒಂದು ಬಾಕ್ಸು ಹೊರಗಿಟ್ಕೊಂಡು ಜಾಸ್ತಿ ಮಾಡಿದಾಗ ಹೇಳೋದು, ಇನ್ನು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ಆ್ಯಂಡ್ ನೋಡಿ, ಈ ಥರ ಕುದೀತಾ ಇರುತ್ತಲ್ವ, ತಕ್ಷಣಕ್ಕೆ ಆಫ್ ಮಾಡಬಾರ್ದು. ಇದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟೇ ಆನಂತರ ಎತ್ತಿಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಣ್ಣೆ ಎಲ್ಲ ಬಿಡ್ಕೊತಾ ಇದೆ ಇಲ್ಲೆಲ್ಲ. ನೋಡಿ, ಈ ಥರ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ. ಬೆಲ್ಲ ಸ್ವಲ್ಪ ಮುಂದೆನೇ ಹಾಕೋದು ನಾನು, ಅಂದರೆ ಜಾಸ್ತಿನೇ ಹಾಕ್ತೀನಿ ಅಂತ. ಚೆನ್ನಾಗಿರುತ್ತೆ. ಸೇಮ್ ಟೆಂಪಲ್ ಸ್ಟೈಲ್ ಬರುತ್ತೆ. ಆ್ಯಂಡ್ ಈ ಸ್ಟೇಜಲ್ಲಿ ನೀವು ಕೊಬ್ಬರಿಯನ್ನು ಫ್ರೆಶ್ ಆಗಿ ತುರಿದು ಕೂಡ ಇನ್ನೂ ಸ್ವಲ್ಪ ಹಾಕೋಬೋದು. ನಾನು ಇನ್ನೂ ಸ್ವಲ್ಪ ಕೊಬ್ಬರಿ ತುರಿದೇ ಹಾಕೋದು ಯಾವಾಗಲೂ. ಇದು ಇನ್ನೂ ನೆನ್ನೆ ತಾನೇ ಮಾಡಿರೋದಲ್ವಾ, ಹಾಗಾಗಿ ನಾನೇನು ಮತ್ತೆ ಕೊಬ್ಬರಿ ಆ್ಯಡ್ ಮಾಡೋಕ್ಕೋಗಿಲ್ಲ. ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ನಾನೇನು ಮತ್ತೆ ಆ್ಯಡ್ ಮಾಡೋಕ್ಕೋಗಿಲ್ಲ. ರೆಗ್ಯುಲರಾಗಿ ನೆಕ್ಸ್ಟ್ ಮಾಡುವಾಗೆಲ್ಲ ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಹಸಿ ಕೊಬ್ಬರಿನ ಹಾಕ್ತೀನಿ ಹಿಂಗೆ ಒಂದು ಸ್ವಲ್ಪ. ಈ ಸ್ಟೇಜಲ್ಲಿ ನೋಡಿ, ಎಣ್ಣೆ ಎಲ್ಲ ಹೆಂಗೆ ಬಿಡ್ಕೊತಾ ಇದೆ. ಈ ಥರ ಎಣ್ಣೆ ಮೇಲಿದ್ದರೆ ಹಾಳಾಗಲ್ಲ, ಗೊಜ್ಜು ಚೆನ್ನಾಗಿರುತ್ತೆ. ಹಿಂಗೆ ತಿರುಗಿಸ್ತಾನೆ ಇರಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದು ಕುದಿಯುವಾಗ ಒಂದೊಂದು ಸಾರಿ ಹಿಂಗೆ ಅಂತ ಇರಿ ಅಷ್ಟೇ. ನೋಡಿ, ಸೂಪರಾಗಿ ಆಯ್ತಪ್ಪ. ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಇದನ್ನು ನಾನು. ನೋಡ್ತಾ ಇದ್ದೀರಲ್ಲ, ನಾನು ಲೋ ಫ್ಲೇಮಲ್ಲೇ ಇಟ್ಟಿರೋದು ನೋಡಿ. ಆಗ್ಲಿಂದನೂ ಲೋ ಫ್ಲೇಮಲ್ಲೇ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದನ್ನೇನು ಆಯಿತು, ಕಂಪ್ಲೀಟ್ ಆಯಿತು ಅಂತ ಲೆಕ್ಕ. ಈಗ ಇಳಿಸೋದೇನೆ. ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಈಗ ಮಧ್ಯದಲ್ಲಿ ಅಷ್ಟೇ ಬಿಟ್ಕೊಂಡಿತ್ತು, ಈಗ ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಇದನ್ನು ಆಫ್ ಮಾಡಿ ಅನ್ನ ಹಾಕಿ ಕಲಿಸಿ ತೋರಿಸ್ತೀನಿ ಅದು ಯಾವ ಕಲರ್ ಬಂದಿದೆ ಅಂತೇಳಿ. ನೋಡಿದ್ರಲ್ಲ, ಸೇಮ್ ಅಂಗಡಿಯಲ್ಲಿ ತರ್ತಿರಲ್ಲ ಪುಳಿಯೋಗರೆ ಪೌಡ್ರು, ಅದು ಯಾವ ಕಲರ್ ಇರುತ್ತೆ ಅದೇ ಕಲರು, ಅದೇ ಟೆಕ್ಸ್ಚರು. ಆ್ಯಂಡ್ ಟೇಸ್ಟ್ ಮಾತ್ರ 100% ನಮಗೆ ಟೆಂಪಲ್ ಸ್ಟೈಲ್ ಟೇಸ್ಟೇ ಬರುತ್ತಿದ್ದು. ನಾನು ತೋರಿಸಿದ್ನಲ್ಲ, ಇದೇ ಪ್ರಮಾಣದಲ್ಲಿ ಎಲ್ಲದನ್ನು ಮಾಡಿದರೆ, ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡಿದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ನಾನೀಗ ತೋರಿಸಿದ್ನಲ್ಲ ಒಗ್ಗರಣೆ ಹಾಕುವಾಗ ಏನೇನೆಲ್ಲ ಎಷ್ಟೆಷ್ಟು ಹಾಕಿದೆ, ಯಾವ್ಯಾವ ಥರ ಮಾಡಿದ್ದೀನಿ ಅಂತ. ಇಷ್ಟಿಷ್ಟೇ ಹಾಕಿ ಇದೇ ಥರ ಬೆಲ್ಲ ಎಲ್ಲ ಇದೇ ಥರ ಹಾಕಿದರೆ ನೀವು ಪರ್ಫೆಕ್ಟಾಗಿ ಆಗುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಿತ್ತು, ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಚೂರು ಖಾರ ಕಡಿಮೆ ಅನಿಸ್ತು. ಅಂದರೆ ನಾರ್ಮಲಾಗಿ ಮಕ್ಕಳಿಗೆಲ್ಲ ತಿನ್ಸೋಕ್ಕಾದ್ರೆ ಮತ್ತೇನು ಖಾರ ಹಾಕೋದು ಬೇಕಾಗಲ್ಲ. ದೊಡ್ಡವ್ರು ಕೆಲವರು ಖಾರ ಬೇಕು ಅಂತ ಹೇಳ್ತಾರಲ್ವ, ಅವರಿಗೋಸ್ಕರ ಅಂತೇಳಿ ಮತ್ತೆ ಒಂದು 1/4 ಸ್ಪೂನ್ನಷ್ಟು ಖಾರದ ಪುಡಿನ ಇದಕ್ಕೆ ಆ್ಯಡ್ ಮಾಡಿದ್ದೆ ನಾನು ಅಷ್ಟೇ ಇವಾಗ ಲಾಸ್ಟಿಗೆ. ನೋಡಿ, ಗಟ್ಟಿ ಆಯ್ತಲ್ವ. ಇದಿನ್ನೂ ತಣ್ಣಗಾದ್ಮೇಲೆ ಗೊಜ್ಜು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಸಾಕು, ಇಷ್ಟಿದ್ರೆ ಸಾಕು. ತುಂಬ ಗಟ್ಟಿ ಮಾಡಬಾರ್ದು, ಉದುರು ಥರ ಮಾಡಬಾರ್ದು. ಇಷ್ಟು ಟೆಕ್ಸ್ಚರಲ್ಲಿದ್ದರೆ ಸಾಕು ಗೊಜ್ಜು. ತುಂಬ ಗಟ್ಟಿ ಮಾಡಿದರೆ ಅನ್ನಕ್ಕೆ ಹಂಗೆ ಅದು ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಗೊಜ್ಜನ್ನು. ಅದಕ್ಕೆ ಈ ಟೆಕ್ಸ್ಚರಲ್ಲಿ ಮಾಡಿದರೆ ಸಾಕು. ನೋಡ್ರಿಪ್ಪ, ಪುಳಿಯೋಗರೆ ಕಲಿಸಿದ್ದೀನಿ, ಸಖತ್ತಾಗಿದೆ. ನೀವು ಕಡಲೆ ಬೀಜ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು ಮೀಡಿಯಮಾಗಿ ಹಾಕಿದ್ದೀನಿ. ನೀವು ಶೇಂಗಾ ಇನ್ನೂ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಕರೆದುಬಿಟ್ಟು ನೀವು ಸಪ್ರೇಟಾಗಿ ಕೂಡ ಇಟ್ಕೊಂಡು ಹಾಕೋಬೋದು. ಕಡಲೆಬೇಳೆ, ಶೇಂಗಾ ಬೀಜ, ಉದ್ದಿನಬೇಳೆನ ನೀವು ಈ ಸ್ಟೇಜಲ್ಲಿ ಕೂಡ ನಾನು ತೋರಿಸಿದ್ನಲ್ವ ಒಗ್ಗರಣೆ ಹಾಕುವಾಗ ಆ ಥರ ಎಲ್ಲ ಏನು ಒಗ್ಗರಣೆ ಹಾಕ್ತೆ, ಬರೀ ಸಾಸಿವೆ ಜೀರಿಗೆ ಹಿಂಗೆ ಒಗ್ಗರಣೆ ಹಾಕ್ಬಿಟ್ಟು ಪುಳಿಯೋಗರೆ ಪೌಡರ್ ಹಾಕಿ, ಆನಂತರ ಹುಣಸೆ ರಸ, ಬೆಲ್ಲ, ಉಪ್ಪು, ರುಚಿಗೆ ತಕ್ಕಷ್ಟು, ಆನಂತರ ಖಾರ ಕಡಿಮೆ ಆಗಿದ್ದರೆ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬೇಕಾದರೆ. ಆನಂತರ ನಿಮಗೆ ಅದನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದು. ಕರಿಬೇವೆಲ್ಲ ಏನು ಹಾಕಬೇಡಿ ಅದಕ್ಕೆ. ಅದಂತೂ ಇನ್ನೂ ಭಾಳ ದಿನ ಅಂದರೆ ಭಾಳ ದಿನವೇ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಬೇಕಾದಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಇದು ಅದೇ ಕಡಲೆಬೇಳೆ, ಶೇಂಗಾ ಬೀಜ, ಉದ್ದಿನಬೇಳೆ ಇದನ್ನೆಲ್ಲ ಇದು ಜೀರಿಗೆ, ಸಾಸಿವೆ, ಕರಿಬೇವು ಇದನ್ನು ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡು ಆ ಗೊಜ್ಜನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಬಿಡಿ. ಅಂದರೆ ಗೊಜ್ಜನ್ನು ಮತ್ತೆ ಅದಕ್ಕೆ ಕುದಿಸ್ಬಾರ್ದು,
ಆಯಿತಾ. ಗೊಜ್ಜನ್ನು ಕುದಿಸ್ಬಾರ್ದು. ಈ ಥರ ಗೊಜ್ಜಲ್ಲಿ ಅನ್ನ ಕಲಿಸ್ಕೊಂಡು ಆದಮೇಲೆ ಅದೇನು ಒಗ್ಗರಣೆ ಹಾಕೊಂಡಿರ್ತೀರ, ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಒಣಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ, ಆ ಒಗ್ಗರಣೆನ ಈ ಅನ್ನದ ಮೇಲೆ ಹಿಂಗೆ ಹಾಕಿಬಿಡಬೇಕು. ಹಿಂಗೆ ಹಾಕಿ ಈ ಥರ ಹಾಕಿಬಿಟ್ಟು ಕಲಸಿ, ಅದು ಇನ್ನೂ ಮಸ್ತ್ ಇರುತ್ತೆ, ಸಖತ್ತಾಗಿರುತ್ತೆ ಅದು ಆ ಥರ ಮಾಡಿಕೊಂಡ್ರೆ. ಎಸ್ ನೋಡಿ, ಟೆಂಪಲಲ್ಲಿ ಯಾವ ಕಲರ್ ಇರುತ್ತೆ ಪುಳಿಯೋಗರೆ ಅದೇ ಕಲರೇ ಬಂದಿದೆ, ಸಖತ್ತಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ನಮ್ಮ ಪುಳಿಯೋಗರೆ ಗೊಜ್ಜಿನ ರೆಸಿಪಿ, ಪುಳಿಯೋಗರೆ ಪೌಡರ್ ರೆಸಿಪಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿತ್ತು ಅಂತೇಳಿ. ನಿಮಗೆ ಬೇರೆ ರೆಸಿಪೀಸ್ ಬೇಕು ಅಂದರೆ ಅದನ್ನು ಕೂಡ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡಿ ಹಾಕ್ತೀನಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಾನೇ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೊಸ ಹೊಸ ಡಿಶಸ್ಸು ಆ್ಯಂಡ್ ಹೊಸ ಹೊಸ ಒಂದು ಇನ್ವೆನ್ಷನ್ಸು ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ನಮ್ಗೆ ಏನು ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿಲ್ವಾ ಅಂತ. ಹಾಗಾಗಿ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್. ಎಸ್, ನೋಡಿದ್ರಲ್ಲ ಪುಳಿಯೋಗರೆ ಪೌಡರು ಹೇಗೆ ಮಾಡೋದು ಆ್ಯಂಡ್ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ಈ ಪೌಡರ್ನ ಯೂಸ್ ಮಾಡಿಕೊಂಡು ಅಂಥೇಳಿ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.